ರಾಜ್ಯದ ಅತಿರೇಕದ ಧರ್ಮಾಂಧತೆಯಿಂದ ಕೋಮು ಸಂಘರ್ಷಣೆಗಳು ಜಾಸ್ತಿ ಆಗ್ತಾ ಇದೆ. ಇಂತಹ ಬೆಂಕಿಗೆ ತುಪ್ಪ ಸುರಿದಂತೆ ಎಲ್ಲೊಂದು ಸಂಘಟನೆಯ ಕಾರ್ಯಕರ್ತನ ಮಾತುಗಳು ಕಿಚ್ಚು ಹಚ್ಚಿಸಿದ್ದು ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಪ್ರಚೋದನೆ ಹೇಳಿಕೆ ಕೊಟ್ಟ 3 ಜನರ ವಿರುದ್ಧ ಎಫ್ಐಆರ್ ಆಗಿದ್ದು ಆರೋಪಿಗಳು ನಾಪತ್ತೆಯಾಗಿದ್ದಾರೆ. ಸಾವರ್ಕರಿನ ಸಂತತಿಗಳು ಕೂಡ ಬಂದರೂ ಕೂಡ ಈ ಮುಸಲ್ಮಾನರನ್ನ ವಫ್ನ ಆಸ್ತಿಯನ್ನು ಮುಟ್ಲಿಕ್ಕೆ ಸಾಕಾಗೋದಿಲ್ಲ. ಈ ಮುಸಲ್ಮಾನ್ ಸಮುದಾಯ ಮುಗಿಸ್ಲಿಕ್ಕಿದೆ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನು ಈ ಬಿಜೆಪಿ ಸರ್ಕಾರಕ್ಕೆ ಮತ್ತು RSSಗೆ ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವಕ್ಫ್ ಆಸ್ತಿಯ ತಂಟೆಗೆ ಬಂದ್ರೆ ನಿಮ್ಮನ್ನು ಮುಸ್ಲಿಂ ಸಮಾಜ ಮುಗಿಸುತ್ತೆ ಎನ್ನುತ್ತಿರುವಂತಹ ಕಾರ್ಯಕರ್ತ RSS ನಿಮ್ಮ ಸಂತತಿಯನ್ನ ಮುಗಿಸಲಿಕ್ಕೆ ಮುಸ್ಲಿಂ ಸಮಾಜ ಇರುವುದು ಎಂದು ಪ್ರಚೋದನಕಾರಿ ಹೇಳಿಕೆ ನೀಡ್ತಾ ಇರೋ SDPI ಕಾರ್ಯದರ್ಶಿ SDPI ವಿರುದ್ಧ ಪ್ರಕರಣವನ್ನ ದಾಖಲಿಸಿರುವಂತಹ ಬಿಜೆಪಿ ಪಕ್ಷ. ಹೌದು, ಇದೆಲ್ಲ ಕೋಮು ಸಂಘರ್ಷಕ್ಕೆ ಕಾರಣವಾಗಬಹುದಾದಂತಹ ಪ್ರಚೋದನೆ ಘಟನೆ ನಡೆದಿರೋದು ಕೊಪ್ಪಳ ಜಿಲ್ಲೆಯ ಕಾರಟಗಿ ಪಟ್ಟಣದಲ್ಲಿ. ಹೌದು, ಪ್ರಚೋದನಕಾರಿ ಭಾಷಣ ಮಾಡಿದ್ದ SDPI ಜಿಲ್ಲಾ ಕಾರ್ಯದರ್ಶಿ ಇಮ್ರಾನ್ ಸೇರಿದಂತೆ 3 ವಿರುದ್ಧ ಕಾರಟಗಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಕೇಂದ್ರ ಸರ್ಕಾರ ಜಾರಿಗೆ ತರಲು ನಿರ್ಧರಿಸಿದ್ದ ವಕ್ಫ್ ಬಿಲ್ 2024 ತಿದ್ದುಪಡಿ ಮಸೂದೆಯನ್ನ ವಿರೋಧಿಸಿ ಸೆಪ್ಟೆಂಬರ್ 13ರಂದು ಕಾರಟಗಿ ಪಟ್ಟಣದಲ್ಲಿ SDPI ಪ್ರತಿಭಟನೆ ನಡೆಸಿತ್ತು. ಈ ಒಂದು ಪ್ರತಿಭಟನೆಯಲ್ಲಿ ಭಾಷಣ ಮಾಡಿದ್ದಂತಹ SDPI ಜಿಲ್ಲಾ ಕಾರ್ಯದರ್ಶಿ ಇಮ್ರಾನ್ ಎಂಬಾತ ಪ್ರಚೋದನಕಾರಿ ಮಾತುಗಳನ್ನ ಆಡಿದ್ದ. ವಕ್ಫ್ ತಂಟೆಗೆ ಬಂದ್ರೆ ನಿಮ್ಮನ್ನು ಮುಸ್ಲಿಂ ಸಮಾಜ ಮುಗಿಸುತ್ತೆ. ನೀವು ಯಾವ ಸಂತತಿಯಿಂದ ಬಂದಿದ್ದೀರೋ, ಯಾವ ದೇಶದಿಂದ ಬಂದಿದ್ದೀರೋ ಗೊತ್ತಿಲ್ಲ, ಆದ್ರೆ ನಿಮ್ಮ ಸಂತತಿಯನ್ನು ಮುಗಿಸಲಿಕ್ಕೆ ಮುಸ್ಲಿಂ ಸಮಾಜ ಇರುವುದು ಎನ್ನುವ ಸಂದೇಶ ಬಿಜೆಪಿಯವರಿಗೆ ನೀಡುತ್ತೇವೆ ಎಂದು ಪ್ರಚೋದನಕಾರಿ ಹೇಳಿಕೆ ನೀಡಿದ್ದರು. ಇವಲ್ಲ ನಿಮ್ಮ ಗುರು ಆದಂತಹ ನಾಗ್ಪುರಿನಲ್ಲಿ ಇರುವಂತಹ ಸಾವರ್ಕರಿನ ಸಂತತಿಗಳು ಕೂಡ ಬಂದರೂ ಕೂಡ ಈ ಮುಸಲ್ಮಾನರನ್ನ ವಫ್ನ ಆಸ್ತಿಯನ್ನು ಮುಟ್ಲಿಕ್ಕೆ ಸಾಕಾಗೋದಿಲ್ಲ. ಈ ಮುಸಲ್ಮಾನರು ಒಂದು ವೇಳೆ ಈ ಸಣ್ಣ ಪ್ರತಿಭಟನೆಗಳು ತಗೊಂಡು ಈ ಕಾರಟಗಿಯಲ್ಲಿ ಪ್ರತಿಭಟನೆ ಮಾಡ್ತಿರಬಹುದು. ನೆನಪಿರಲಿ, ಇದೇ ದೇಶದಲ್ಲಿ NRC ಎನ್ನುವಂತಹ ಒಂದು ಬಿಲ್ ಬಂದಿತ್ತು. NRCಯ ಬಿಲ್ಲಿಗೆ ನಮ್ಮ ಹೆಣ್ಣು ಮಕ್ಕಳು ನಿಮ್ಮನ್ನು ಒದ್ದು ಆ ಬಿಲ್ಲನ್ನು ರಿಜೆಕ್ಟ್ ಮಾಡುವ ತಲಕ ಬಿಟ್ಟಿಲ್ಲ ಅಂತ ಹೇಳಿದ್ರೆ ಈ ದೇಶದಲ್ಲಿರುವಂತಹ ಗಂಡು ಮಕ್ಕಳು ಬಂದ್ರೆ ನಿಮ್ಮನ್ನು ಕೂಡ ನೀವು ಬಂದಂತಹ ಯಾವ ರಾಷ್ಟ್ರದಿಂದ ಬಂದಿರಿ, ಯಾವ ಸಂತತಿಗಳು ನೀವು, ಆ ಸಂತತಿಗಳನ್ನು ಕೂಡ ಈ ಮುಸಲ್ಮಾನ್ ಸಮುದಾಯ ಮುಗಿಸ್ಲಿಕ್ಕಿದೆ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನು ಈ ಬಿಜೆಪಿ ಸರ್ಕಾರಕ್ಕೆ ಮತ್ತು RSSಗೆ ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. SDPI ಮುಖಂಡನ ಪ್ರಚೋದನಕಾರಿ ಭಾಷಣಕ್ಕೆ ಸಂಬಂಧಪಟ್ಟ ಹಾಗೆ ಆತನ ವಿರುದ್ಧ ಬಿಜೆಪಿ ಕಾರಟಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದೆ. ಕಾರಟಗಿ ಮಂಡಲದ ಬಿಜೆಪಿ ಅಧ್ಯಕ್ಷ ಮಂಜುನಾಥ್ ಮಸ್ಕಿ ಅವರು ಇಮ್ರಾನ್ ಮತ್ತು ಸಂಘಟಕರ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. 13ನೇ ತಾರೀಕಂದು ಕಾರಟಗಿಯ SDP ಸಂಘಟನೆಯವರು ಕನಕದಾಸ ವೃತ್ತದಲ್ಲಿ ಪ್ರಚೋದನಕಾರಿಯಾಗಿ ಹೇಳಿಕೆಗಳನ್ನು ಕೊಡುವ ಮೂಲಕ ಇಡೀ ಸಮಾಜದಲ್ಲಿ ಒಂದು ಅಶಾಂತಿ ಸೃಷ್ಟಿ ಮಾಡುವಂಥ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಈ ದೇಶದಲ್ಲಿ ವೀರ್ ಸಾವರ್ಕರ್ ಅವರ ಸಂತತಿಯನ್ನು ಮುಗಿಸೋಕ್ಕಾಗಿ ಬಂದಿದ್ದೀವಿ ಅಂತಂದು ಸ್ಪಷ್ಟ ಸಂದೇಶ ಕೊಡೋ ಮೂಲಕ ಈ ಸಮಾಜಕ್ಕೆ ಏನು ಸಂದೇಶ ಕೊಡ್ತಾ ಇದ್ದಾರೆ. ಅದಕ್ಕಾಗಿ SDP ಸಂಘಟನೆಯವರು ಮೊನ್ನೆ ನಡೆದಂಥ ನಾಗಮಂಗಲದ ಒಂದು ಗಣೇಶ ಉತ್ಸವ ಗಲಾಟೆಯಲ್ಲಿ ಇದೇ SDPI ಸಂಘಟನೆಯ ಕೈವಾಡ ಇದೆ ಅಂತಂದು ಪೊಲೀಸ್ ಇಲಾಖೆಯವರು ತಮ್ಮ ವರದಿಯಲ್ಲಿ ಹೇಳಿದ್ದಾರೆ. PFI ಸಂಘಟನೆ, SPT ಸಂಘಟನೆ, ಇವೆರಡು ಸಂಘಟನೆಗಳು ಸಮಾಜ ಘಾತಕ ಒಂದು ಸಂಘಟನೆಗಳು. ಅವರು ವೀರ್ ಸಾವರ್ಕರ್ ಅವರ ಸಂತತಿಯನ್ನು ನಾಶ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ನಾನು ಅವರಿಗೆ ಎಚ್ಚರಿಕೆ ಕೊಡ್ತೇನೆ, ದೇಶ ವಿರೋಧಿ ಚಟುವಟಿಕೆ ಮಾಡುವಂಥ ಎಲ್ಲ ಸಂತತಿಗಳನ್ನು ಇಡೀ ಭಾರತೀಯ ಎಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರೂ ಸೇರಿ ಈ ಜಿಹಾದಿ ಮನಸ್ಥಿತಿ ಇರುವಂಥ ಈ ಜಿಹಾದಿಗಳನ್ನು ಸಂತತಿಯನ್ನು ಈ ಎಲ್ಲ ಸಂಘಟನೆಯವರು ಸೇರಿ ನಾವು ನಿರ್ಮೂಲನೆ ಮಾಡ್ತೀವಿ. ಇದು ಭಾರತ ಸಂವಿಧಾನದ ಒಂದು ವ್ಯವಸ್ಥೆಯಲ್ಲಿ ನಡೆಯುವಂಥ ದೇಶ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನಕ್ಕೆ ಗೌರವ ಕೊಡೋದೇ ಏಕವಚನದಲ್ಲಿ ಅವರು ಮಾತಾಡಿದ್ದಾರೆ. ಪತ್ರಿಕಾ ಮಾಧ್ಯಮದವರು ಕೂಡ ನೇರವಾಗಿ ಟೀಕೆ ಮಾಡಿದ್ದಾರೆ. ಸಂವಿಧಾನದ 4ನೇ ಅಂಗ ಆಗಿರುವಂಥ ಮಾಧ್ಯಮವನ್ನು ಕೂಡ ಒಂದು ಪಕ್ಷದ ಏಜೆಂಟ್ ಅಂತಂದು ಬಿಂಬಿಸಿದ್ರೆ ಇದಕ್ಕೆ ಸಂವಿಧಾನಕ್ಕೆ ಅಪರಾಧ ಮಾಡಿದಂಗೆ. ಇನ್ನು ಪ್ರಚೋದನಕಾರಿ ಹೇಳಿಕೆ ಪ್ರತಿಕ್ರಿಯೆ ನೀಡಿದ
ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಗಿ, ಎಸ್ಡಿಪಿಐ ಹಾಗೂ ಆರ್ಎಸ್ಎಸ್ ಇರಲಿ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ. RSS ಅವರು ಇರಲಿ, SDP ಅವರು ಇರಲಿ, ಯಾರು ಬೇಕಾದ್ರೂ ಇರಲಿ, ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟರೆ ಯಾರನ್ನೂ ಸಹಿಸ್ಕೊಳ್ಳೋಂಗಿಲ್ಲ. ರಾಜ್ಯ ಸರ್ಕಾರ ಯಾವುದನ್ನು ಸಹಿಸ್ಕೊಳ್ಳೋಂಗಿಲ್ಲ. ಈಗಾಗಲೇ ಅವ್ರ ಮೇಲೆ FIR ಮಾಡಿದ್ದೀವಿ, ಬೇಕಾದರಿರಲಿ ಅರೆಸ್ಟ್ ಮಾಡಿ ಒಳಗಾಗ. ಒಟ್ನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವ ಭರದಲ್ಲಿ ಕೋಮು ಪ್ರಚೋದನೆ ಹೇಳಿಕೆ ನೀಡಿದ ಎಸ್ಡಿಪಿಐ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಇಂತಹ ಸಂಘಟನೆಗಳ ವಿರುದ್ಧ ಸರ್ಕಾರ ಯಾವ ರೀತಿ ಕ್ರಮವನ್ನ ಕೈಗೊಳ್ಳುತ್ತೋ ಅನ್ನೋದನ್ನ ಕಾದು ನೋಡಬೇಕು.